ನಮ್ಮ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ತುಮಕೂರು ಜಿಲ್ಲೆಯಲ್ಲಿ ಶಿಶು ಮರಣ ಪ್ರಮಾಣ ಶೇಕಡ 14ಕ್ಕೆ ಇಳಿಕೆಯಾಗಿದೆ ಎಂದು ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್ ಅವರು ಹೇಳಿದರು. ಅವರು ತುಮಕೂರು ನಗರದ ಜಿಲ್ಲಾಸ್ಪತ್ರೆಯ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಆರೋಗ್ಯ ಇಲಾಖೆಯಲ್ಲಿ ಸೇವೆಗಳನ್ನು ಹೆಚ್ಚಿಸಿರುವುದರಿಂದಾಗಿ ಶಿಶು ಮರಣ ಪ್ರಮಾಣ ತಗ್ಗಿದೆ. ಮನೆ ಮನೆಗೆ ಆಶಾ ಕಾರ್ಯಕರ್ತರು, ಸಹಾಯಕ ಕಾರ್ಯಕರ್ತರು ಹಾಗೂ ಆರೋಗ್ಯ ಕಾರ್ಯಕರ್ತರು ಭೇಟಿ ಮಾಡಿ ಗರ್ಭಿಣಿಯರಿಗೆ ಸಕಾಲಕ್ಕೆ ಮಾಹಿತಿ ನೀಡುತ್ತಿದ್ದಾರೆ. ಹಾಗೆಯೇ ಗರ್ಭಿಣಿಯರು ಕಡ್ಡಾಯವಾಗಿ 3 ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು, ಹೆರಿಗೆಯನ್ನು ಆಸ್ಪತ್ರೆಯಲ್ಲಿಯೇ ಆಗುತ್ತಿರುವುದು, ತಾಯಿ ಹಾಗೂ ಮಗುವಿನ ಆರೈಕೆಗೆ ಸೇವೆಗಳನ್ನು ಹೆಚ್ಚಿಸಿರುವುದರಿಂದ ಶಿಶು ಮರಣ ಪ್ರಮಾಣ ಕಡಿಮೆ ಆಗಿದೆ ಎಂದರು. ಅಲ್ಲದೆ ಈ ಪ್ರಮಾಣವನ್ನು 0%ಗೆ ಇಳಿಯಬೇಕು ಎಂದು ಅವರು ಹೇಳಿದರು. ಜಿಲ್ಲಾ ಆಸ್ಪತ್ರೆ ತುಮಕೂರು ಈ ದಿನ ಈ ಮಾಧ್ಯಮದಿಂದ ನಾನು ಈ ಇನ್ಫ್ಯಾಂಟ್ ಮಾರ್ಟಾಲಿಟಿ ಏನಿದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಕಡಿಮೆ ಇದೆ. ರಾಜ್ಯದಲ್ಲಿ ಹೋಲಿಸಿದರೆ ನಮ್ಮ ಜಿಲ್ಲೆ ಕಡಿಮೆ ಇದೆ. ನಾವು ಇಡೀ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಆದ್ರೂ ಇನ್ನೂ ನಾವು ಕಡಿಮೆ ಇದ್ದೀವಿ. ಸೊ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 14% ಇಂದ 15%ವರೆಗೂ ಮಾರ್ಟಾಲಿಟಿ ರೇಟ್ ಇದೆ. ಮುಂಚೆ 1% ಜಾಸ್ತಿ ಇತ್ತು. ಈಗ ನಮ್ಮ ಆರೋಗ್ಯ ಇಲಾಖೆಯಿಂದ ಕೆಲವು ಸೇವೆಗಳು ಹೆಚ್ಚಿಸಿದ್ದೀವಿ. ಅಂದರೆ ಮನೆ ಮನೆ ಭೇಟಿ ಹಾಗೂ ಆಶಾ ಕಾರ್ಯಕರ್ತರ ಭೇಟಿ, ನಮ್ಮ ANMಗಳ ಭೇಟಿ, ಆರೋಗ್ಯ ಕಾರ್ಯಕರ್ತರ ಭೇಟಿ ಮನೆ ಮನೆಗೆ. ಇದು ಏನಾಗುತ್ತೆ ಅಂದರೆ ಫಸ್ಟ್ ನಾವು ಗರ್ಭಿಣಿಯರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಪ್ಲಸ್ ಆರೈಕೆ ಕೊಡಬೇಕು. ಗರ್ಭಿಣಿಯರು ಆರೋಗ್ಯಕರ ಇದ್ದರೆ ಆರೋಗ್ಯಕರ ಮಗು ಜನಿಸುತ್ತೆ. ಗರ್ಭಿಣಿಯಲ್ಲಿ ತೊಂದರೆ ಆದರೆ ಮತ್ತೆ ಮಗು ಹುಟ್ಟೋದು ಮಗು ಅನೇಕ ಕಾರಣಗಳಿಂದ ನರಳುತ್ತದೆ. ಯಾಕೆ ಅಂದರೆ ಇವಾಗ ಅನಿಮಿಯಾ ಕಡಿಮೆ ಆದರೆ ದೈಹಿಕ ಸ್ಥೈರ್ಯ ಮತ್ತು ರೋಗ ನಿರೋಧಕ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಏನು ಟ್ಯಾಕಲ್ ಮಾಡ್ತೀವಿ ಅಂದರೆ ನಾವು ನಮ್ಮ ಗರ್ಭಿಣಿಯರಿಗೆ ಸರಿಯಾದ ಚಿಕಿತ್ಸೆ ಹಾಗೂ ಪರಿಶೀಲನೆ ಆಗಬೇಕು, ಚೆಕಪ್ ಆಗಬೇಕು. ಕಡ್ಡಾಯವಾಗಿ 3 ಚೆಕಪ್ ಮಾಡಬೇಕಾಗುತ್ತೆ. ಸೊ ಎರಡನೇದು ಹೆರಿಗೆ ನಂತರ ಆರೈಕೆ. ಎಲ್ಲ ಹೆರಿಗೆ ಹಾಸ್ಪಿಟಲ್ನಲ್ಲೇ ಆಗಬೇಕು, ಮನೆಯಲ್ಲೇ ಆಗಬಾರ್ದು. ಸೊ 90% ಇಲ್ಲಿ ನಾವು ಮಾರ್ಟಾಲಿಟಿ ರೇಟ್ ಕಡಿಮೆ ಮಾಡ್ಬೋದು. 99% ಕಡಿಮೆ ಮಾಡ್ಬೋದು. ಸೊ ಗಂಡಾಂತರ ಹೆರಿಗೆ ಇರುತ್ತೆ. ಸೊ ಗಂಡಾಂತರ ಹೆರಿಗೆ ತಕ್ಷಣ ಗುರುತಿಸಿಕೊಂಡು ಯಾವ್ಯಾವ ಗಂಡಾಂತರ ಹೆರಿಗೆ ಇದೆ ಅಂಥ ಪೇಷಂಟ್ಗೆ ನಾವು ಮುಂಚಿತವಾಗಿ ಅಡ್ಮಿಷನ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಆ ಒಂದು ಮಗುನೂ ಚೆನ್ನಾಗಾಗುತ್ತೆ. ಮೂರನೇದು ಗಂಡಾಂತರ ಹೆರಿಗೆ ನಂತರ ಮಕ್ಕಳು ಆಗ್ತಾರಲ್ಲ, ಅದು ನೇರ ನಿಗಾ ಘಟಕದಲ್ಲಿ ಇರಬೇಕಾಗುತ್ತೆ. ಆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಯಾಕೆ ಕಡಿಮೆ ಆಗಿದೆ ನಮ್ಮಲ್ಲಿ, ಇದೇ ಮುಖ್ಯ ಕಾರಣ. ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು ನಮ್ಮ ನೇರ ನಿಗಾ ಘಟಕ ಏನಿದೆ, NICU ನ್ಯೂನಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತೀವಿ, ನೇರ ನಿಗಾ ಘಟಕ. ಈ ಒಂದು ನವಜಾತ ಶಿಶುವಿನಲ್ಲಿ ಈ ನೇರ ಘಟಕ ನಿಗಾ ಘಟಕದಲ್ಲಿ ನಾವು 24 ಗಂಟೆ ಆ ಮಗು ಮೇಲೆ ಕಣ್ಣು ಇರುತ್ತದೆ. ಡಾಕ್ಟ್ರ್ ಇರ್ತಾರೆ, 24 ಗಂಟೆ ಶುಶ್ರೂಷಾ ಅಧಿಕಾರಿಗಳಿರ್ತಾರೆ. ಅವರು ಕಡ್ಡಾಯವಾಗಿ ಅಲ್ಲೇ ಅವ್ರಿಗೆಲ್ಲ ಆರೈಕೆ ಕೊಟ್ಕೊಂಡು ಇರಬೇಕಾಗುತ್ತೆ. ಆದುದರಿಂದ ಈ ಮಾರಣಾಂತಕ ರೋಗಗಳೇನಿದೆ, ಸೆಪ್ಟಿಸೆಮಿಯಾ ಆಗಲಿ, ನಿಮೋನಿಯಾ ಆಗಲಿ, ಏನೇ ಕಾರಣ ಆಗಲಿ, ಈ ಒಂದು ಕಾಯಿಲೆಗಳಿಗೆ ನಾವು ಹೈಯರ್ ಆ್ಯಂಟಿಬಯೋಟಿಕ್ ಕೊಟ್ಕೊಂಡು ಐಸಿಯುನಲ್ಲಿ ಇಟ್ಕೊಂಡು ನಾವು ಚಿಕಿತ್ಸೆ ಕೊಟ್ಟು ಸುಮಾರು ನಮ್ಮಲ್ಲಿ 12 ದಿವಸ 15 ದಿವಸ 1 ತಿಂಗಳು ಇದ್ದು ಮಗು ಹೋಗಿದ್ದಾರೆ. ಮನೆ ತಾನೇ DC ಮೇಡಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ಹೋಗೋ ಮಗುಗೆ ನೊರೆ ಬರ್ತಾಯಿತ್ತು. ಸೊ ಆದೂ ನಾವು ಆ ಟ್ರೀಟ್ಮೆಂಟ್ ಕೊಟ್ಟು ಆ ಮಗು 15 ಡೇಸ್ಗೆ 800 ಗ್ರಾಮ್ ಇದ್ದು 950-1000 ಗ್ರಾಮ್ ಆಗಿ ಹೋಯ್ತು ಮಗು. ಸೊ ಅದಕ್ಕೆ ರೆಗ್ಯುಲರ್ ಚೆಕಪ್ ಇರ್ತಾರೆ. ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಮ್ಮ ಹಾಸ್ಪಿಟ್ಲು ಪೀಡಿಯಾಟ್ರಿಕ್ ಟೀಮ್ ಆ್ಯಂಡ್ ಗೈನಕ್ ಟೀಮ್ ಒಂದು ಟೀಮ್ ಮಾಡ್ಕೊಂಡು ನಾವು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಈ ನಮ್ಮ ಜಿಲ್ಲೆಯ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಏನು 1 ವರ್ಷಕ್ಕೆ ಕೆಳಗಡೆ ಇನ್ಫ್ಯಾಂಟ್ಸ್ ಏನಿದೆ ಅದು ಕಡಿಮೆ ಆಗಿದೆ. ಇವಾಗ ನಮ್ಮ ಸ್ಟೇಟ್ಗೆ ಹೋಲಿಸ್ಕೊಂಡ್ರೆ ಸುಮಾರು 20-23% ಇದೆ. ನಮ್ಮಲ್ಲಿ ಭಾಳ ಕಡಿಮೆ ಇದೆ.
ಆ್ಯಂಡ್ ನ್ಯಾಷನಲ್ ಲೆವೆಲ್ ನೋಡೋ 30% ಇದೆ. ಸೊ ಆ ಥರ ನಾವು ಇನ್ನೂ ಕಡಿಮೆ ಆಗಬೇಕು. ನಮ್ಮ ಲಕ್ಷ್ಯ ಏನಿದೆ 0% ಆಗಬೇಕು. ಯಾಕೆ ಸಾಯ್ಬೇಕು ಮಗು? ಸೊ ಆ ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಮತ್ತೆ ನಾವು 5-6%ಗೆ ಇಳಿಸ್ಬೋದು, ಮತ್ತೆ 0 ಇಟ್ಕೊಂಡು 5-6% ಹೋಗ್ಬೋದು. ಸೊ 0 ಇನ್ಫ್ಯಾಂಟ್ ಮಾರ್ಟಾಲಿಟಿ ಆಗುತ್ತೆ. ನಾವು ಇವಾಗ ಡೆವಲಪ್ಡ್ ಕಂಟ್ರೀಸ್ ಏನಾಗಿದೆ, ಅವ್ರ ಜೊತೆಯಲ್ಲಿ ನಾವು ಸ್ಪರ್ಧಾತ್ಮಕವಾಗಿ ನಾವು ಈ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಇದರಿಂದ ಇಷ್ಟು ನಮ್ಮ ಸವಲತ್ತುಗಳಿಂದ ಈ ಒಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಕಡಿಮೆ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.